ಜೂನ್ 2026ರಲ್ಲಿ ಮಧ್ಯಾಹ್ನ ಸುಮಾರು ನಮಗೆ ಅರೌಂಡ್ 2 ಗಂಟೆಗೆ ಒಂದು ಮಾಹಿತಿ ಬಂದಿರುತ್ತೆ ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ದಟ್ ಒಂದು ಕಾರು ಬೆಂಕಿ ಹಚ್ಕೊಂಡು ಬರ್ನ್ ಆಗ್ತಾ ಇದೆ, ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇರುವ ಸಾಧ್ಯತೆ ಇದೆ ಅಂತ ನಮಗೆ ಮಾಹಿತಿ ಬಂದಿರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಫೈರ್ ಫೋರ್ಸ್ನ ಅಲರ್ಟ್ ಮಾಡಿ ಪೊಲೀಸರು, ಲೋಕಲ್ ಕಲ್ಲಂಬೆಲ್ಲ ಪೊಲೀಸರು ಸ್ಪಾಟ್ಗೆ ರೀಚ್ ಆಗ್ತಾರೆ. ಸ್ಪಾಟ್ ರೀಚ್ ಆಗಿ ನೋಡುವಾಗ ಅದರಲ್ಲಿ ಒಬ್ಬ ವ್ಯಕ್ತಿ ವೆಹಿಕಲ್ಲು ಪೂರ್ತಿ ಬರ್ನ್ ಆಗಿಬಿಟ್ಟು ಅದರಲ್ಲಿ ಒಬ್ಬ ವ್ಯಕ್ತಿ ಗುರುತಿಸೋಕ್ಕೆ ಸಾಧ್ಯ ಇಲ್ಲದಂಥ ರೀತಿಯಲ್ಲಿ ಬರ್ನ್ ಆಗಿ ಕಾರಲ್ಲಿ ಬಿದ್ದಿರ್ತಾರೆ. ಸೊ ಇಮ್ಮಿಡಿಯೇಟಾಗಿ ನಾವು ಸೀನಿಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ನೆಲ್ಲನೂ ಕರ್ಕೊಳ್ತೀವಿ. ನಾವು ಮತ್ತು ನಮ್ಮ ಅಡಿಷನಲ್ SP ಅವರು ಸಹ ನಾವು ಸ್ಪಾಟ್ಗೆ ವಿಸಿಟ್ ಮಾಡಿರ್ತೀವಿ. ಸೊ ಅಲ್ಲಿ ಹೋದ ತಕ್ಷಣ ನಮಗೆ ತಿಳಿದು ಬಂದಿರೋದೇನೆಂದರೆ, ಆ ಗಾಡಿ KA 47A1322 ಸ್ವಿಫ್ಟ್ ಡಿಸೈರ್, ಈ ಯೆಲ್ಲೋ ಬೋರ್ಡ್ ಕಾರ್ ಅದು. ಸೊ ಉಬರ್ ಇಂಟರ್ಸಿಟಿ ಇದರಲ್ಲಿ ಅದು ಹೋಗ್ತಾ ಇತ್ತು. ಸೊ ಅದರಲ್ಲಿ ಇರುವ ಡ್ರೈವರ್ ಪ್ರವೀಣ್ ಮತ್ತು ಇನ್ನೊಬ್ಬ ಪ್ಯಾಸೆಂಜರ್ ರಮ್ಯಾ ಅನ್ನೋ ಲೇಡಿ ಮತ್ತು ಮೃತ ನಾಗೇಂದ್ರ ಅನ್ನೋರು ಇದ್ದಾರೆ ಅಂತ ಪತ್ತೆ ಆಗುತ್ತೆ. ಸೊ ಅದರಲ್ಲಿ ಈ ಹುಡುಗಿ ಏನಿದ್ದಾರೆ ರಮ್ಯಾ ಅನ್ನೋರು, ಅವರನ್ನು ಅಲ್ಲೇ ಒಬ್ಬ ವ್ಯಕ್ತಿ ಬೈಕಲ್ಲಿ ಕೂತ್ಕೊಂಡು ತುಮಕೂರು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರೋದು ನಮಗೆ ಮಾಹಿತಿ ತಿಳಿದು ಬಂದಿರುತ್ತೆ. ಸೊ ಅದ್ರ ಜೊತೆಗೆ ಪ್ರವೀಣ್ ಡ್ರೈವರ್ ಏನಿದ್ದಾರೆ ಅವ್ರು ಅಲ್ಲೇ ಸ್ಪಾಟಲ್ಲಿ ಇರ್ತಾರೆ. ಅವ್ರ ಜೊತೆ ನಾವು ಮಾಹಿತಿ ತಿಳ್ಕೊಳ್ಳುವಾಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಇವರು ಬ್ಯಾಂಗ್ಳೂರು ಜಯನಗರ ಏರಿಯಾಯಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಅಂಕೋಲಾ ಹೋಗ್ತಾ ಇರ್ತಾರೆ. ಅಂಕೋಲಾಗೆ ಕ್ಯಾಬ್ ಬುಕ್ ಮಾಡಿರ್ತಾರೆ. ಸೊ ಆ ಮಾರ್ಗ ಮಧ್ಯದಲ್ಲಿ ಇವರು ಜಗಳ ಮಾಡಿಕೊಂಡು ಈ ನಾಗೇಂದ್ರ ಅನ್ನೋರು ಈ ಹುಡುಗಿ ಮೇಲೆ ಚಾಕುವಿಂದ ಹಲ್ಲೆ ಮಾಡಿರ್ತಾರೆ. ತಲೆ ಮೇಲೆ ಮತ್ತು ಎಡಗೈ ಮೇಲೆ, ಆರ್ಮ್ ಮೇಲೆ, ರೆಟ್ಟ ಮೇಲೆ ಚಾಕು ಏಟಾಗಿರುತ್ತೆ. ಅದರ ಜೊತೆಗೆ ಇವ್ರ ಹತ್ರ ನಾಡಾ ಎಕ್ಸ್ಪ್ಲೋಸಿವ್ಸ್, ಕಂಟ್ರಿ ಎಕ್ಸ್ಪ್ಲೋಸಿವ್ಸಿಂದ ಒಂದು ಸ್ಫೋಟಕ ಸಂಭವಿಸಿದೆ ಅಂತ ಅಲ್ಲಿ ನಮಗೆ ಅವರು ಹೇಳ್ತಾರೆ ಡ್ರೈವರ್. ಆಮೇಲೆ ಅವರು ಅಲ್ಲೇ ಪಕ್ಕದಲ್ಲಿ ಒಂದು ಕಡೆ ಈ ಕಂಟ್ರಿ ಎಕ್ಸ್ಪ್ಲೋಸಿವ್ಸ್ ಬಿದ್ದಿರೋದು ಜಾಗನೂ ತೋರಿಸ್ತಾರೆ. ಸೊ ಇಮಿಡಿಯೇಟಾಗಿ ನಾವು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡನ್ನು ಕರೆಸ್ಕೊಳ್ತೀವಿ ಮತ್ತು ಅದ್ರ ಜೊತೆಗೆ ಬ್ಯಾಂಗ್ಳೂರಿಂದ ಫೋರೆನ್ಸಿಕ್ ತಜ್ಞರನ್ನು ಸಹ ಕರೆಸ್ಕೊಂಡಿದ್ದೀವಿ. ಸೊ ಇಮಿಡಿಯೇಟಾಗಿ ನಾವು ಆ ಸೀನ್ ಆಫ್ ಕ್ರೈಮನ್ನು ಸೆಕ್ಯೂರ್ ಮಾಡಿಕೊಂಡು ಅಲ್ಲಿ ನಡೆದಿರೋ ಘಟನಾ ಆಧಾರದ ಮೇಲೆ ರಮ್ಯಾ ಅನ್ನೋ ಹುಡುಗಿ ಕಡೆಯಿಂದ, ವಿಕ್ಟಿಮ್ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು 122 ಸಬ್ ಕ್ಲಾಸ್ 26 ಸೆಕ್ಷನ್ 109 BNS ಅಟೆಂಪ್ಟ್ ಟು ಮರ್ಡರ್ ಮತ್ತು ಸೆಕ್ಷನ್ 3 and 4 ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆ್ಯಕ್ಟ್ 1908 ಅಡಿಯಲ್ಲಿ ಒಂದು FIR ಮಾಡಿಕೊಳ್ಳಲಾಗಿದೆ. ಇಮಿಡಿಯೇಟಾಗಿ ನಾವು ಟೀಮ್ಸ್ ಫಾರ್ಮ್ ಮಾಡಿ 4 ಟೀಮ್ಸ್ ಫಾರ್ಮ್ ಮಾಡಿ 2 ಟೀಮ್ಸನ್ನು ನಾವು 3 ಟೀಮ್ಸನ್ನು ಬ್ಯಾಂಗ್ಳೂರು ಕಳಿಸಿದ್ವಿ. ಇವರು ಎಲ್ಲಿಂದ ಸ್ಟಾರ್ಟ್ ಆಗಿದ್ದಾರೆ, ಅಲ್ಲಿಂದ ಅಲ್ಲಿ ಏನು ಆಗಿದೆ, ಏನು ಘಟನೆ ನಡೆದಿದೆ ಅನ್ನೋದು ಪತ್ತೆ ಮಾಡೋಕ್ಕೋಸ್ಕರ. ಇನ್ನೊಂದು ಟೀಮನ್ನು ನಾವು ಕಾರವಾರ, ಇವರು ಎಲ್ಲಿಂದ ಬರ್ತಾ ಇದ್ದಾರೆ, ಇವರು ನೇಟಿವ್ ಎಲ್ಲಿಗೆ ಹೋಗ್ತಾ ಇದ್ದರು, ಅಲ್ಲಿಗೆ ಒಂದು ಟೀಮ್ ಕಳಿಸಲಾಗಿದೆ. ಸೊ ನಮಗೆ ತಿಳಿದು ಬಂದಿರೋ ಮಾಹಿತಿ ಏನಂದರೆ, ನಾಗೇಂದ್ರ ಅನ್ನೋರು ಇವರು ಮೂಲತಃ ಅಂಕೋಲಾ ಅಂಕೋಲಾಯಿಂದ ಹೆಬ್ಬೂಲ್ ಅನ್ನೋಂಥ ಊರಲ್ಲಿ ಇವರು ಅಲ್ಲಿಂದ ಬಂದಿರುವ ವಾಸ್ತವ್ಯರಾಗಿರ್ತಾರೆ. ಮತ್ತು ಈ ರಮ್ಯಾ ಅನ್ನೋರು ಅಗಸೂರು, ಸೇಮ್ ಅಂಕೋಲಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲೇ ಇರುವಂಥವರು. ಇವರು ಸುಮಾರು ಒಂದು 5-6 ವರ್ಷದಿಂದ ಹಿಂದೆ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಸಂಬಂಧದಲ್ಲಿರ್ತಾರೆ. ಸೊ ಇತ್ತೀಚಿನ ಕಾಲದಲ್ಲಿ ಒಂದೂವರೆ ವರ್ಷ ಹಿಂದೆ ಇವರು ಈ ರಮ್ಯಾ ಅನ್ನೋರು ಅಂಕೋಲಾನ ಬಿಟ್ಟು, ಅಗಸೂರನ್ನ ಬಿಟ್ಟು ಇವರು ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಲ್ಲಿ ಒಂದು ಹಾಸ್ಪಿಟಲಲ್ಲಿ ಇವರು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅದು ಇಲ್ಲಿ ಬಂದಾದ ಮೇಲೆ ಇವರಿಬ್ಬರ ನಡುವೆ ಇದು ಒಂದು ಥರ ಈ ಬ್ರೇಕಪ್ ಆಗಿಬಿಟ್ಟು, ಸೊ ಆ ವಿಚಾರದಲ್ಲಿ ಇವರು ಜಗಳ ಮಾಡಿಕೊಂಡಿರೋದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲೇ 27th ಜೂನ್ ಈ ನಾಗೇಂದ್ರ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಂದ ಇವ್ರನ್ನ ಫೋರ್ಸ್ಫುಲ್ಲಾಗಿ ಕರ್ಕೊಂಡು ಬಂದಿರೋದು ನಮಗೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಮಾಹಿತಿ ಬಂದಿದೆ.
ಸೊ ಅಲ್ಲಿ ಇರುವ ಮಾಹಿತಿ ಪ್ರಕಾರ ಇವರು ಬೆಳಗ್ಗೆ ಈ ರಮ್ಯಾ ಇರುವಂಥ ಹುಡುಗಿ ಇರುವಂಥ ರೂಮ್ಗೆ ಹೋಗಿ ಚಾಕು ತೋರಿಸಿ ಫೋರ್ಸ್ಫುಲ್ಲಾಗಿ ಕಿಡ್ನ್ಯಾಪ್ ಮಾಡಿಕೊಂಡು ಒಂದು ಬಾಡಿಗೆಗೆ ಒಂದು ಉಬರ್ ಗಾಡಿಯನ್ನು ಬುಕ್ ಮಾಡಿಕೊಂಡು ಇವರು ಹೋಗ್ತಾ ಇರುವುದು ಅಲ್ಲಿ ಒಂದು FIR ರಿಜಿಸ್ಟರ್ ಮಾಡಲಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇಮಿಡಿಯೇಟಾಗಿ ಇವ್ರಿಗೆ ಈ ನಾಡಾ ಬಾಂಬ್ ಎಲ್ಲಿ ಸಿಕ್ಕಿದೆ, ಎಕ್ಸ್ಪ್ಲೋಸಿವ್ ಎಲ್ಲಿ ಸಿಕ್ಕಿದೆ ಅನ್ನೋದನ್ನು ಪತ್ತೆ ಹಚ್ಚಕ್ಕೆ ಕಳಿಸಿರೋ ಟೀಮಿಂದ ನಮಗೆ ಗೊತ್ತು ಬಂದಿರುವ ವಿಚಾರ ಏನಂದರೆ, ಈ ನಾಗೇಂದ್ರ ಅನ್ನೋರು ಮತ್ತು ಇವ್ರಿಗೆ ನಿಕ್ಲೋ ಫೆರ್ನಾಂಡಿಸ್ ಆರೋಪಿ ಒಬ್ಬರು. ಸೊ ಇವರಿಗೆ ಈ ನಾಡಾ ಎಕ್ಸ್ಪ್ಲೋಸಿವ್ನ ಕೊಟ್ಟಿರ್ತಾರೆ. ಊರು ಯಾವುದು? ಚಂದಾವರ ಅನ್ನೋಂಥ ಗ್ರಾಮದಿಂದ ಊರಲ್ಲಿ ಇವರು ಎಕ್ಸ್ಪ್ಲೋಸಿವ್ಸ್ ಮಾಡ್ತಾ ಇರ್ತಾರೆ. ಸೊ ಆ ಊರಲ್ಲಿ ಇವರಿಗೆ ಈ ಫೆರ್ನಾಂಡಿಸ್ ನಿಕ್ಲೋ ಜಾರ್ಜ್ ಅನ್ನೋರು ಇವರಿಂದ ಇವರು ತೊಗೊಂಡಿರ್ತಾರೆ. ಈ ನಾಗೇಂದ್ರನ ಜೊತೆಗೆ ಈ ನಾಗೇಂದ್ರ ಕಸಿನ್ಸ್, ಇವರ ಅಣ್ಣ, ಇವ್ರ ಫಾದರ್ ಅತ್ತಿಗೆ ಮಕ್ಕಳು ಸಂದೀಪ್ ಗೌಡ, ನಾರಾಯಣ ಡೊಲ್ಲುಗೌಡ ಮತ್ತು ನಾಗರಾಜು ಡೊಲ್ಲುಗೌಡ. ಸೊ ಈ 3 ಜನಸೂ ಸಹ ಸೇರಿ ಸುಮಾರು ಒಂದು 10 ತೊಗೊಂಡಿರ್ತಾರೆ. ಈ 10ರಲ್ಲಿ ಈಗಾಗಲೇ ಅಲ್ಲಿ ನಮ್ಮ ತುಮಕೂರು ಪೊಲೀಸ್ ಮತ್ತು ಕಾರವಾರ ಜಿಲ್ಲೆ ಪೊಲೀಸರು ಜಂಟಿಯಾಗಿ ಮಾಡಿರುವ ಕಾರ್ಯಾಚರಣೆಯಲ್ಲಿ ಅಲ್ಲಿ ಕೆಲವು ಸೀಸ್ ಆಗಿದ್ದಾವೆ. ಅದರ ಆಧಾರ ಮೇಲೆ ಅಲ್ಲಿ ಒಂದು FIR ಮಾಡಲಾಗಿದೆ ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಈ ಕಾರಲ್ಲಿ ಸಿಕ್ಕಿರುವ ಎಕ್ಸ್ಪ್ಲೋಸಿವ್ಸ್ ಅಲ್ಲಿಂದನೇ ಬಂದಿರೋದು ಕಂಡು ಬರ್ತಾ ಇದೆ. ಸೊ ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಆ ಸ್ಯಾಂಪಲ್ಸನ್ನು ನಾವು ಮ್ಯಾಚ್ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಮುಂದುವರಿಸಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ನಮಗೆ ಅಲ್ಲಿರುವ ಮಾಹಿತಿ ಪ್ರಕಾರ ಪ್ರಾಥಮಿಕವಾಗಿ ಸೊ ಲೋಕಲ್ ಈ ಮೀನು ಹಿಡಿಯೋಕ್ಕೆ ಅಲ್ಲಿ ರಿವರ್ ಇದೆಯೇ, ರಿವರಲ್ಲಿ ಮೀನು ಹಿಡಿಯೋಕ್ಕೆ ಈ ಕಚ್ಚಾ ಬಾಂಬನ್ನು ಯೂಸ್ ಮಾಡಿ ಮಾಡ್ತಿದ್ರು ಅಂತದ್ದು ಗೊತ್ತು ಬರ್ತದೆ. 3 ಇದೆ ಅಂತ ಸದ್ಯಕ್ಕೆ ನಮಗೆ ಮಾಹಿತಿ. ಸೊ ಇನ್ವೆಸ್ಟಿಗೇಷನಲ್ಲಿ ನಾವು ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಇಲ್ಲೀಗಲ್ ಅಲ್ಲಿ ಇಟ್ಸ್ ಇಲ್ಲೀಗಲ್. ಅದಕ್ಕೆ ನಾವು ಅವರು FIR ಅಲ್ಲಿ ಕಾರವಾರಲ್ಲಿ ಒಂದು FIR ಮಾಡಲಾಗಿದೆ ಅಂಕೋಲಾ PS ಅಲ್ಲಿ. ಸೊ ಅದು ಹುಡುಗಿ ಬೇಡ ಅಂತ ಹೇಳ್ತಾ ಇದ್ರು ಅನ್ನೋದು ನಮಗೆ ಆ ಥರ ಏನೂ ಜರಗಲ್ಲ. ಇಲ್ಲ, ಇಲ್ಲೀಗಲ್, ಅದಕ್ಕೆ FIR ಮಾಡಲಾಗಿದೆ. ಅಲ್ಲಿ 3 ಜನನೂ ಅರೆಸ್ಟ್ ಆಗಿದ್ದಾರೆ. ಈ ಫರ್ನಾಂಡಿಸ್ ಅನ್ನೋರಿಗೆ ಹೆಲ್ತ್ ಸರಿಯಾಗಿಲ್ಲ, ಅನಾರೋಗ್ಯದಿಂದ ಇರುವುದರಿಂದ ಅಂಕೋಲಾದಲ್ಲಿರುವ ಕಮ್ಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಸಲಾಗಿದೆ. 3 ಜನ ಅರೆಸ್ಟ್ ಆಗಿದ್ದಾರೆ. ಈಗ ಇವರು ಒಂದು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಡ್ರೈವರ್ ಹೊನ್ನಾವರವರು. ಏನಾಗಿದೆ ಮತ್ತೆ ಈಗ ಅಲ್ಲಿ ನಡೆದಿರೋ ಘಟನೆ ಸ್ಪಾಟಲ್ಲಿ ಏನು ನಡೆದಿದೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡ್ತೀವಿ. ಆ್ಯಂಡ್ ಅದು ಕೈಯಿಂದ ಬ್ಲಾಸ್ಟ್ ಮಾಡುವಂಥದ್ದಲ್ಲ, ಅದಕ್ಕೆ ಬೆಂಕಿ ಹಚ್ಚಬೇಕು. ಸೊ ಆ ಬೆಂಕಿ ಹಚ್ಚಿರುವ ಕೆಲಸ ಮಾಡಿರೋದು ನಾಗೇಂದ್ರನೇ ಮಾಡಿದ್ದಾರೆ ಅನ್ನೋದು ನಮಗೆ ಪ್ರಾಥಮಿಕವಾಗಿ ಗೊತ್ತು ಬರ್ತಾ ಇದೆ. ಸೊ ಈಗ ಅಲ್ಲಿ ನಡೆದಿರೋ ಸೀನ್ ಆಫ್ ಕ್ರೈಮ್ ಹೇಗಾಗಿದೆ ಅನ್ನೋದು ನಾವು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ನೋಡ್ಕೊಳ್ತೀವಿ. ಹುಡುಗಿ ಚೆನ್ನಾಗಿದ್ದಾರೆ, ತೊಂದರೆ ಏನೂ ಆಗಿಲ್ಲ. ಇಲ್ಲ, ಶಿ ಈಸ್ ದ ಕಂಪ್ಲೈನೆಂಟ್. ಅವರು ಕಂಪ್ಲೈನೆಂಟ್ ಆಗಿದ್ದಾರೆ, ಹಾಗಾಗಿ ಅವ್ರನ್ನ ನಾವು ಕಸ್ಟಡಿ ತೊಗೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ. ನಾವು ಯಾರನ್ನು ಅರೆಸ್ಟ್ ಮಾಡಿಲ್ಲ. ಈಗ ಅಲ್ಲಿ ಆಗಿರೋ ಕೇಸಲ್ಲಿ ಅವರು ಅರೆಸ್ಟ್ ಮಾಡಿದ್ದಾರೆ. ಅದರಿಂದ ನಾವು ಕಸ್ಟಡಿ ಅಲ್ಲಿಂದ ತೊಗೊಳ್ತೀವಿ. ಇಲ್ಲ, ಸದ್ಯಕ್ಕೇನು ಕಂಪ್ಲೇಂಟ್ ಇಲ್ಲ.
ಅದೇ ಕೆರೆಯಲ್ಲಿ ಅದೇ ಮೀನು ಹಿಡಿಯೋಕ್ಕೆ ಬಳಸಿದ್ರೆ ಅನ್ನೋದು, ಬಟ್ ಅಲ್ಲಿ ಕೆಲವು ಸೀಸ್ ಆಗಿದ್ದಾವೆ, ಅದು ಏನು ಸೀಸ್ ಆಗಿದೆ ಅನ್ನೋದನ್ನು ನಮಗೆ ಗೊತ್ತು ಬರುತ್ತೆ. ಇವರು ನದಿಯಲ್ಲಿ ಹಾಕಿದ ಮೇಲೆ ಆ ಸ್ಫೋಟಕ್ಕೆ ಮೀನುಗಳು ಸತ್ತು ಮೇಲೆಗೆ ಬರ್ತವೆ, ಅದನ್ನು ಹಿಡ್ಕೊಂಡು ಇವರು ಮಾರಾಟ ಮಾಡೋಕ್ಕೆ ಮಾಡ್ತಾರೆ.